ಕೊಟ್ಟಂಥ ಹೊಡೆತಕ್ಕೆ ಪಾಕಿಸ್ತಾನದ ರೇಂಜರ್ಗಳು ದಿಕ್ಕಾಪಾಲಾಗಿದ್ದರು. ಆಪರೇಷನ್ ಸಿಂಧೂರ ಹೆಸರಲ್ಲಿ ನಡೆದಂತಹ ಕಾರ್ಯಾಚರಣೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಮ್ಮ ಸೈನಿಕರು ಕೊಡ್ತಾ ಇದ್ದಂಥ ಒಂದೊಂದು ಹೊಡೆತಕ್ಕೂ ಕೂಡ ಪಾಕಿಸ್ತಾನದ ರೇಂಜರ್ಗಳು ದಿಕ್ಕಾಪಾಲಾಗಿ ಓಡ್ತಾ ಇದ್ರು. ಹೆದರಿ ಕಂಗೆಟ್ಟಿ ಓಡಿ ಹೋದಂತಹ ಪಾಕಿಸ್ತಾನದ ರೇಂಜರ್ ಅವರು ಓಡಿ ಹೋಗುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕದನ ವಿರಾಮ ಉಲ್ಲಂಘಿಸಿ ಗುಂಡಿನ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಂಥವರು ಪಾಕಿಸ್ತಾನದ ರೇಂಜರ್ಗಳು. ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಇನ್ನು ಪ್ರತಿಯಾಗಿ ಗುಂಡಿನ ದಾಳಿ ಮಾಡಿದ್ದಂತಹ BSF ಸೈನಿಕರು ಸಿಯಾಲ್ಕೋಟ್ನ ಶೌಕತ್ನಲ್ಲಿ ಪಾಕ್ ಸೈನಿಕರು ಪರಾರಿ ಆಗ್ತಾರೆ. 3 ಜನ ಪಾಕ್ ಸೈನಿಕರು ಬೆದರಿ ಕಾಲು ಕೀಳ್ತಾರೆ. ಅವರದ್ದೇ ಕಾವಲು ಗೊಬ್ಬರ, ಅದನ್ನು ಅವ್ರ ಕೈನ ಕಾಯ್ಕೊಳ್ಳೋದಕ್ಕಾಗದೆ ಅಲ್ಲಿಂದ ಕಾಲು ಕೀಳ್ತಾರೆ. ಆಪರೇಷನ್ ಸಿಂಧೂರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಮ್ಮ ಸೈನಿಕರು ಕೆಚ್ಚೆದೆಯಾಗಿ ಫೈರಿಂಗ್ ಅನ್ನ ಮಾಡ್ತಾರೆ. ನೋಡಿ, ಮೊದಲೇ ಹೇಳಿದ್ದು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾಕೆ ಹೊಡಿತಾ ಇದಾರಲ್ಲ, ಓಡಿಸ್ತಿದಾರಲ್ಲ ಅಂತೇಳಿ ಅಂತ. ಭಾರತದ ಟಾರ್ಗೆಟ್ ಆಗಿದ್ದು ಮಿಲಿಟರಿ ಅಲ್ಲ, ಉಗ್ರರು ಅನ್ನೋದು. ನೋಡಿ, ಓಡೋಗ್ತಾರೆ ಭಯ ಬಿದ್ದು. ಅವರ ಕಾವಲು ಕಾಯುವಂಥ ಗೋಪುರಗಳನ್ನೇ ಅವ್ರ ಕೈನೇ ಕಾಯ್ಕೊಳ್ಳೋಕೆ, ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕಾಲ್ ಕೆರ್ಕೊಂಡ್ಬಂದು ಫೈರಿಂಗ್ ಅನ್ನ ಮಾಡ್ತಾ ಇದ್ರು. ಸುಮ್ಮನೆ ಫೈರಿಂಗ್ ಮಾಡ್ತಾ ಇದ್ರು ಪಾಕಿಸ್ತಾನದ ರೇಂಜರ್ಗಳು. ಆ ರೇಂಜರ್ಗಳನ್ನ ಎಲ್ಲಿಂದ ಹೊಡಿತಾರೋ ಅಲ್ಲಿಂದನೇ ಜಾಗ ಖಾಲಿ ಮಾಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ತಕ್ಕ ಪಾಠವನ್ನ ಕಲಿಸುವಂತ ಕೆಲಸವನ್ನ ನಮ್ಮ ಯೋಧರು ಮಾಡಿದ್ದಾರೆ. ಪಾಕಿಸ್ತಾನದ ರೇಂಜರ್ಗಳು ಕಾಲ್ ಕಿತ್ತಿದ್ದಾರೆ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಮಾಹಿತಿ ಕೊಡೋದಾದ್ರೆ ರಂಜಿತ್. ನಾಗೇಂದ್ರ ಬಾಬು, ನೋಡಿ, ಯಾವಾಗ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ದಾಳಿಯನ್ನ ಮಾಡ್ತೋ, ಅದಕ್ಕೆ ಆ ಒಂದು ದಾಳಿಗೆ ಆಪರೇಷನ್ ಬುಲ್ಯಾನ್ ಉನ್ ಮರ್ಸೂನ್ ಅಂಥೇಳಿ ಹೆಸರನ್ನ ಇಟ್ಟು ಪಾಕಿಸ್ತಾನದ ಸೈನಿಕರು ಭಾರತದ ಗಡಿಯಲ್ಲಿ ಅಪ್ರಚೋದಿತವಾದಂಥ ಗುಂಡು ಮತ್ತು ಶೆಲ್ ದಾಳಿಯನ್ನು ಮಾಡ್ತಾರೆ. ಅದಕ್ಕೆ ಅವರು ಬುನ್ಯಾನ್ ಉನ್ ಮರ್ಸೂನ್ ಅಂಥೇಳಿ ಹೆಸರಿಡ್ತಾರೆ. ಆಗ ಭಾರತೀಯ ಸೇನೆ ಸುಮ್ಮನೆ ಕೂರೋದಿಲ್ಲ. ಭಾರತೀಯ ಸೇನೆಯ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಸೇನಾ ಸಿಬ್ಬಂದಿಗಳು ಪ್ರತಿದಾಳಿಯನ್ನು ಮಾಡ್ತಾರೆ. ಸಾಂಬಾ ವಲಯದಲ್ಲಿ ಭಾರತೀಯ ಸೇನೆಯ BSFನ ಯೋಧರು ಪ್ರತಿದಾಳಿಯನ್ನು ಮಾಡಿದಾಗ
ಆ ಪಾಕಿಸ್ತಾನದ ವಾಚಿಂಗ್ ಟವರ್ ಮೇಲೆ ಭಾರತದ ಆಗು ಹೋಗುಗಳನ್ನು ಅಥವಾ ಬಾರ್ಡರ್ನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದಂಥ ಆ ಪಾಕಿಸ್ತಾನದ ವಾಚಿಂಗ್ ಟವರ್ ಮೇಲೆ ಇದ್ದಂಥ ರೇಂಜರ್ಗಳು ಎದ್ನೋ ಬಿದ್ನೋ ಅಂಥೇಳಿ ಓಡಿ ಹೋದಂತಹ ದೃಶ್ಯ ಈಗ ಎಲ್ಲ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಭಾರತದ ಪ್ರತಿದಾಳಿ ಹೇಗಿತ್ತು ಅಂತೇಳಿ ನೋಡಿ, ಅವರಷ್ಟು ಬಾರಿ ಸೀಸ್ ಫೈರನ್ನು ಉಲ್ಲಂಘನೆ ಮಾಡಿದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಭಾರತದ ಮೇಲೆ ಶೆಲ್ ದಾಳಿ ಮಾಡಿದ್ರು, ಗಡಿಯಲ್ಲಿ ಅನಾಹುತ ಆಯಿತು, ಮತ್ತೊಂದು ಮಗದೊಂದು. ಅದೆಲ್ಲದ್ರ ನಡುವೆ ಭಾರತದ ಕೌಂಟರ್ ದಾಳಿ ಹೆಂಗಿತ್ತು ಅಂತ ಕೇಳಿದರೆ ಅಲ್ಲಿ ಕೇವಲ ವಾಚಿಂಗ್ ಟವರ್ ಮೇಲೆ ಕುಳಿತುಕೊಳ್ಳೋದಕ್ಕೂ ಕೂಡ ಆಗದೆ ಅಲ್ಲಿನ ರೇಂಜರ್ಗಳು ಎದ್ನೋ ಬಿದ್ನೋ ಅಂಥೇಳಿ ಓಡಿ ಹೋಗ್ತಾ ಇದ್ರೆ ಭಾರತ ಅವರು ದಾಳಿಗೆ ಸರಿಯಾದಂಥ ಪ್ರತಿದಾಳಿಯನ್ನು ಮಾಡಿತ್ತು. ಸಿಯಾಲ್ಕೋಟ್ನ ಶೌಕತ್ನಲ್ಲಿ ಪಾಕ್ ಸೇನೆ ದಾಳಿ ಮಾಡಿದಾಗ ಭಾರತೀಯ ಸೇನೆ ದಾಳಿ ಮಾಡಿರುವಂಥ ಈ ದೃಶ್ಯ ಈಗ ಎಲ್ಲ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಮತ್ತು ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಹೇಗೆಲ್ಲ ಮಗ್ಗಲು ಮುಳ್ಳಾಗಿ ಕಾಡಿತ್ತು. ಇವತ್ತು ಪಾಕಿಸ್ತಾನ ನಮ್ಮ ಕಾಲಡಿಗೆ ಬರೋದಕ್ಕೆ ಏನು ಕಾರಣ ಅಂಥೇಳಿ ಎಲ್ಲ ಕೇಳಿದಾಗ ಇದೆಲ್ಲವೂ ಕೂಡ ಕಾರಣ. ಪಾಕಿಸ್ತಾನದ ಯಾವ ಐಡಿಯಾನೂ ಕೂಡ ಅಥವಾ ಯಾವುದೇ ಕಾರ್ಯಾಚರಣೆಯೂ ಕೂಡ ಇಲ್ಲಿ ಫಲಿಸಲಿಲ್ಲ. ಅದನ್ನು ನಮ್ಮ ಧೀರ ಶೌರ್ಯದಿಂದ ನಮ್ಮ ಸೈನಿಕರು ಮಟ್ಟ ಹಾಕಿದ್ರು. ಆ ಕಾರಣದಿಂದ ಪಾಕಿಸ್ತಾನಕ್ಕೆ ಅನಿಸ್ತು ಬಹುಶಃ ಭಾರತದ ಎದುರು ನಮ್ದು ಯಾವುದೇ ಆಟಾಟೋಪ ನಡೆಯೋದಿಲ್ಲ ಅಂತ ಅನಿಸ್ತು. ಪಾಕಿಸ್ತಾನ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಅಲ್ಲಿನ ಬಾರ್ಡರ್ನಿಂದ ನಮ್ಮ ಬಾರ್ಡರ್ಗೆ ಶೆಲ್ಲಿಂಗ್ಗಳನ್ನು ಮಾಡ್ತಾ ಇತ್ತು. ನೋಡಿ, ಆ ಸಮಯದಲ್ಲಿ ಭಾರತೀಯ ಸೇನೆ ಎಷ್ಟು ಕಟ್ಟೆಚ್ಚರದಿಂದಿತ್ತು, ಎಷ್ಟು ಪ್ರತಿದಾಳಿ ಮಾರಕವಾಗಿತ್ತು ಅಂತ ಕೇಳಿದರೆ ಪಾಕಿಸ್ತಾನದ ಸೇನೆ ಗುಂಡು ಹೊಡೆಯೋದು ಬಿಡಿ ಅಲ್ಲಿಂದ ಓಡೋಗ್ತಾ ಇತ್ತು. ಜೀವ ಉಳಿಸ್ಕೊಳ್ಳೋದಕ್ಕೆ ಜೀವ ಭಯದಲ್ಲಿ ಓಡೋಗ್ತಾ ಇತ್ತು. ಇದು ದೃಶ್ಯ ಸಾಂಬಾ ವಲಯದಲ್ಲಿ ಕಂಡುಬಂದಂಥ ದೃಶ್ಯ. ಇದು ಪಾಕಿಸ್ತಾನದ ಆಪರೇಷನ್ ಮುಲ್ಯಾನ ಉನ್ ಮರ್ಸೂನ್ ಹೆಂಗೆ ಫೇಲ್ಯೂರ್ ಆಯಿತು, ಭಾರತದನ್ನ ಹೇಗೆ ಫೇಲ್ಯೂರ್ ಮಾಡ್ತು ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಪರೇಷನ್ ಸಿಂಧೂರಕ್ಕೆ ಸಿಕ್ತು ಮತ್ತಷ್ಟು ಸಾಕ್ಷಿ. 2 ಹೊಸ ವಿಡಿಯೋ ರಿಲೀಸ್ ಮಾಡಿದ ಸೇನೆ. ಮೇ 10ರಂದು ಪಾಕ್ ಪೋಸ್ಟ್ ಅನ್ನು ಸೇನೆ ಉಡಾಯಿಸಿತ್ತು. ಆ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಜಮ್ಮು ಮತ್ತು ಸಾಂಬಾ ಗಡಿಯಲ್ಲಿದ್ದಂಥ ಪೋಸ್ಟ್ಗಳನ್ನು ಧ್ವಂಸ ಮಾಡಿರುವಂಥ ಸೇನೆ. BSFನಿಂದ ನಡೆದ ದಾಳಿಯ ವಿಡಿಯೋ ರಿಲೀಸ್ ಆಗಿದೆ. ಆ ವಿಡಿಯೋ ನಿಮ್ಮ ಮುಂದೆ.